ಹಲೋ ಸ್ನೇಹಿತರೆ, ₹2,000 ಗೃಹಲಕ್ಷ್ಮಿ ಹಣ ಬರೋದೇ ಇಲ್ವಾ? ಮತ್ತೆ ಹೊಸದಾಗಿ ಅರ್ಜಿ ಏನಾದರೂ ಸಲ್ಲಿಸಬೇಕಾ ಎನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ರಿ. ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದೇನೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಒಂದು ಬಿಗ್ ಅಪ್ಡೇಟ್ಸ್ ಬಂದಿದೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಬಡ ಮಹಿಳೆಯರ ಪಾಲಿಗೆ ವರದಾನ ಆಗಿತ್ತು. ಇದೀಗ ಸರ್ಕಾರ ಈ ಒಂದು ಯೋಜನೆಯನ್ನ ಪರಿಷ್ಕರಣೆ ಮಾಡ್ತಾ ಇದೆ. ಅರ್ಹ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಯೋಜನೆ ಹೋಗಬೇಕು ಅಂತ ಹೇಳಿ ಸರ್ಕಾರ ಗಮನ ಹರಿಸ್ತಾ ಇದೆ. ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಬರಬೇಕು ಅಂತಂದ್ರೆ ಹೊಸದಾಗಿ ಅರ್ಜಿ ಏನಾದರೂ ಸಲ್ಲಿಸಬೇಕಾ ಅಂತ ಕೇಳಿದ್ರೆ, ಮಾಹಿತಿ ಸಂಗ್ರಹಣೆ ವೇಳೆಯಲ್ಲಿ ಭಾರಿ ಅಕ್ರಮ ನಡೆದಿದೆ ಅಂತ ಹೇಳಿ ಗೊತ್ತಾಗಿದೆಯಂತೆ. ಸತ್ತ ಅನೇಕ ಅಕೌಂಟ್ಗಳಿಗೆ 5 ತಿಂಗಳುಗಳಿಂದ ಗೃಹಲಕ್ಷ್ಮಿ ಹಣ ಪಾವತಿ ಆಗ್ತಾ ಇದೆಯಂತೆ. ಜೊತೆಗೆ ಯೋಜನೆ ಫಲಾನುಭವಿಗಳಲ್ಲಿ ಅನರ್ಹರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಹೀಗಾಗಿ ಮತ್ತೆ ಗೃಹಲಕ್ಷ್ಮಿ ಹಣಕ್ಕಾಗಿ ಹೊಸದಾಗಿ ಅರ್ಜಿ ಸ್ವೀಕರಿಸಲಿಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಯಾರಿಗೂ ಕೂಡ ಬರುವುದಿಲ್ವಾ ₹2,000 ಅಂತ ಕೇಳಿದ್ರೆ, ₹2,000 ಹಣಕ್ಕಾಗಿ ಮತ್ತೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕಾ ಅಂತ ಹೇಳಿ ಆತಂಕಗೊಂಡಿರುವಂತಹ ಗೃಹಲಕ್ಷ್ಮಿಯರು ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಆದರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಕೂಡ ಯೋಜನೆ ಅರ್ಹ ಫಲಾನುಭವಿಗಳನ್ನ ಕೈಬಿಡುವುದಿಲ್ಲ ಅಂತ ಹೇಳಿದ್ದಾರೆ. ತಾಂತ್ರಿಕ ದೋಷದಿಂದ ಹೆಸರು ಕೈಬಿಟ್ರೆ ಅರ್ಹರು ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕು. ಆಪರೇಷನ್ ಗೃಹಲಕ್ಷ್ಮಿಯನ್ನ ಮಾಡಲಾಯಿತು. ಆಪರೇಷನ್ ಗೃಹಲಕ್ಷ್ಮಿ ಹೆಸರಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಹೊರತೆಗೆಯಲಾಯಿತು. ಪ್ರತಿ ಒಂದು ಕುಟುಂಬದ ಯಜಮಾನಿಗಳಿಗೆ ₹2,000 ಆರ್ಥಿಕ ನೆರವು ಮಾಡುವಂತಹ ಯೋಜನೆ ಗೃಹಲಕ್ಷ್ಮಿ ಆದ್ರೆ ಅನರ್ಹರಿಗೂ ಕೂಡ ಇದು ಹೋಗ್ತಾ ಇತ್ತು. ಸೊ ಆಪರೇಷನ್ ಗೃಹಲಕ್ಷ್ಮಿ ಅಂತ ಹೇಳಿ ಮಾಡಿ ಎಲ್ಲರಿಗೂ ಕೂಡ ಸರಿಯಾದ ರೀತಿಯಲ್ಲಿ ದುಡ್ಡು ಬರೋ ರೀತಿ ಮಾಡಲಾಗ್ತಾ ಇದೆ. ಒಟ್ಟು 1.20 ಕೋಟಿಗೂ ಅಧಿಕ ಫಲಾನುಭವಿಗಳಿದ್ದಾರೆ. ಮೃತಪಟ್ಟವರನ್ನ ಕೈ ಬಿಡಲಾಗಿದೆ. ಸದ್ಯ 4.30 ಲಕ್ಷ ಫಲಾನುಭವಿಗಳ ಹೆಸರನ್ನ ಡಿಲೀಟ್ ಮಾಡಲಾಗಿದೆ. ಈ ಮೂಲಕ ನೂರಾರು ಕೋಟಿ ರೂಪಾಯಿ ಉಳಿದಿದೆ. ಇದೇ ವೇಳೆ ಅರ್ಹರಾಗಿದ್ರೂ ಕೂಡ ತಾಂತ್ರಿಕ ಕಾರಣಗಳಿಂದ ಹೆಸರೇನಾದ್ರೂ ಕೈಬಿಟ್ಟು ಹೋಯಿತು ಅಂದ್ರೆ ಅವರು ಸಂಬಂಧಿಸಿದಂತಹ ಇಲಾಖೆಯನ್ನ ಸಂಪರ್ಕ ಮಾಡಬೇಕು, ದಾಖಲೆಗಳನ್ನ ಮರುಪರಿಶೀಲನೆ ಮಾಡಬೇಕು, ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಸರ್ಕಾರ ಸ್ಪಷ್ಟನೆಯನ್ನ ನೀಡಿದೆ. ನೀವು ಕೂಡ ಫಲಾನುಭವಿಗಳಾಗಿದ್ರೆ ನಿಮ್ಮ ಹೆಸರು ಡಿಲೀಟ್ ಆಗಿದೆಯಾ ಅಂತ ಹೇಳಿ ಬೆಂಗಳೂರು 1, ಗ್ರಾಮ್ 1 ಸೇವಾ ಕೇಂದ್ರ, ಬಾಪೂಜಿ ಸೇವಾ ಕೇಂದ್ರಗಳನ್ನ ಪರೀಕ್ಷೆ ಮಾಡಬಹುದು. ಏನು ಅಕ್ರಮ ಹಣ ಸಂಧಾನ ತಡೆಗಟ್ಟಲಿಕ್ಕೆ ಇನ್ನು ಮುಂದೆ ಒನ್ ಟೈಮ್ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಕೂಡ ಜಾರಿ ಮಾಡಲಾಗುತ್ತೆ. ಫಲಾನುಭವಿಗಳು ತಮ್ಮ ಬ್ಯಾಂಕ್ ಖಾತೆ ಮತ್ತು ಮೊಬೈಲ್ ಸಂಖ್ಯೆ ಮತ್ತು ಬಯೋಮೆಟ್ರಿಕ್ ಮಾಹಿತಿಯನ್ನ ಒಂದು ಬಾರಿ ನವೀಕರಿಸಬೇಕು. ಈ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದ್ರೆ ಮುಂದಿನ ಹಂತದಲ್ಲಿ ನಿಮಗೆ ದುಡ್ಡು ಬರುತ್ತೆ, ಇಲ್ಲಾಂದ್ರೆ ದುಡ್ಡು ಬರುವುದಿಲ್ಲ. ಈ ತಕ್ಷಣ ಹೋಗಿ ಬೆಂಗಳೂರು 1 ಹೋಗಿ ನೀವು ಪರಿಶೀಲನೆ ಮಾಡ್ಕೊಳ್ಬೇಕು, ತಮ್ಮ ಹೆಸರು ಇದೆಯಾ ಅಥವಾ ಅದು ಡಿಲೀಟ್ ಆಗಿದೆಯಾ ಅಂತ ಹೇಳಿ. ಅದಾದ ನಂತರ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ನಿಮ್ಗೆ ಎಷ್ಟು ಕಂತಿನ ದುಡ್ಡು ಬಂತು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಸಪೋರ್ಟ್ ಮಾಡ್ತಾ ಇರಿ.